ಹಾಯ್ ಹಲೋ ಸ್ವಾತಿ ಗಂಗಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ವಾರಾಹಿ ಅಮ್ಮನ ಒಂದು ಮಂತ್ರವನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಈ ಒಂದು ಮಂತ್ರವನ್ನು ಯಾವ ರೀತಿಯಾಗಿ ಹೇಳಬೇಕು, ಎಷ್ಟು ಬಾರಿ ಹೇಳಬೇಕು ಅನ್ನೋದನ್ನು ತಿಳಿಸ್ಕೊಡ್ತೀನಿ ನೋಡಿ. ಈ ಒಂದು ಮಂತ್ರವನ್ನು ಹೇಳೋದ್ರಿಂದ ನಿಮಗೆ ಏನೇನೆಲ್ಲ ಒಂದು ಅನುಕೂಲ ಅನ್ನೋದು ಆಗುತ್ತೆ ಅನ್ನೋದನ್ನು ಮೊದಲಿಗೆ ತಿಳಿಸ್ಕೊಡ್ತೀನಿ ನೋಡಿ. ನೀವು ಏನೇ ಒಂದು ಇವಾಗ ಯೂನಿವರ್ಸನ್ನು ಕೇಳ್ಕೊಬೇಕು. ಯೂನಿವರ್ಸನ್ನು ಯಾವ ರೀತಿಯಾಗಿ ಕೇಳ್ಕೊಳ್ಬೇಕು ಅಂತಂದರೆ, ನಿಮ್ದು ಏನೇ ಕೋರಿಕೆ ಇರಬಹುದು, ಇಲ್ಲ ಚಿನ್ನ ತೆಗೆದುಕೊಳ್ಬೇಕು, ನಿಮ್ದು ಏನು ಬೇಕಾದರೂ ನಿಮ್ಮದು ಕೋರಿಕೆ ಇದ್ರೂ ಕೂಡ ಅದನ್ನು ನೀವು ನಿಸ್ವಾರ್ಥದಿಂದ ಕೇಳ್ಕೊಳ್ಬೇಕು. ಕೇಳಿಕೊಂಡು ಪ್ರಕೃತಿಗೆ ಧನ್ಯವಾದವನ್ನು ತಿಳಿಸ್ಬೇಕು. ಏನಂತ ಹೇಳಿ, ವಿಶ್ವಕ್ಕೆ ನನ್ನ ಕೃತಜ್ಞತೆಗಳು, ಒಂದು ಪ್ರಕೃತಿಗೆ ನಮ್ಮ ಒಂದು ಧನ್ಯವಾದವನ್ನು ತಿಳಿಸ್ಬೇಕು. ಇದಕ್ಕೆ ತುಂಬ ಅಂದರೆ ತುಂಬ ಒಂದು ಮ್ಯಾಜಿಕ್ ರೀತಿಯಲ್ಲಿ ಆಗುತ್ತೆ. ನಮಗೆ ಫ್ರೀಯಾಗಿ ಸಿಗೋವಂಥದ್ದು ಗಾಳಿ, ಬೆಳಕು, ನಾವು ಉಸಿರಾಡಿಸುವಂಥ ಗಾಳಿ ಕೂಡ ನಮಗೆ ಫ್ರೀಯಾಗಿ ಸಿಗುತ್ತೆ. ಅದು ಕೂಡ ನಮಗೆ ಪ್ರಕೃತಿ ಕೊಟ್ಟಿರುವಂಥ ಕೊಡುಗೆ ಅಂತಲೇ ಹೇಳಬಹುದು. ಮತ್ತು ಇನ್ನೊಂದೇನಪ್ಪ ಅಂದರೆ, ಯೂನಿವರ್ಸ್ಗೆ ತುಂಬ ಅಂದರೆ ತುಂಬ ಶಕ್ತಿ ಇದೆ. ನಾವು ಯಾವಾಗ ನಮ್ಮ ಮನಸ್ಸಲ್ಲಿರುವಂಥದ್ದನ್ನು ಪ್ರಕೃತಿಯ ಮುಂದೆ ಹಂಚ್ಕೊಳ್ತೀವೋ ಅದು ನಮಗೆ ರಿಪೀಟೆಡ್ ಆಗಿ ಸಿಗ್ತಾ ಹೋಗುತ್ತೆ. ಚಿನ್ನ ಆಗಿರ್ಬೋದು, ಬೆಳ್ಳಿ ಆಗಿರ್ಬೋದು. ಬೇಕಿದ್ದರೆ ನೀವು ಇದನ್ನು ಮಾಡಿ ನೋಡಿ. ಇದನ್ನು ಎಷ್ಟು ಬಾರಿ ಹೇಳಬೇಕು ಏನು ಅನ್ನೋದನ್ನು ಸಹ ನಾನು ತಿಳಿಸ್ಕೊಡ್ತೀನಿ. ನೀವು ಬಾಯಿಂದ ಹೇಳಲೂಬಹುದು, ಬರೀಲೂಬಹುದು ಸ್ನೇಹಿತರೆ. ಅದಕ್ಕೆ ಒಂದು ಟೈಮಿಂಗ್ಸ್ ಅಂತ ಕೂಡ ಇರುತ್ತೆ. ಹಾಗಾಗಿ ಈ ಒಂದು ಮಂತ್ರವನ್ನು ನೀವು ಬೆಳಗ್ಗೆ ಬ್ರಹ್ಮ ಮುಹೂರ್ತದಲ್ಲಿ ಹೇಳಬೇಕು. ಈ ಒಂದು ವಾರಾಹಿ ಅಮ್ಮನ ಮಂತ್ರವನ್ನು ಬೆಳಗ್ಗೆ ಬ್ರಹ್ಮ ಮುಹೂರ್ತದಲ್ಲಿ ಹೇಳಿದ್ದೇ ಆದರೆ ನಿಮಗೆ ಆ ಕೆಲಸ ಅನ್ನೋವಂಥದ್ದು 100ಕ್ಕೆ 100ರಷ್ಟು ಆಗೋವಂಥದ್ದು. ಹಾಗಾಗಿ ತಿಳಿಸ್ತಾ ಇದ್ದೀನಿ. ಖಂಡಿತವಾಗ್ಲೂ ನೀವು ಈ ಒಂದು ಮಂತ್ರವನ್ನು ಹೇಳ್ಕೊಳ್ಳಿ. ನಿಮಗೆ ತುಂಬ ಅಂದರೆ ತುಂಬ ಒಳ್ಳೆಯದು ಅನ್ನೋವಂಥದ್ದಾಗುತ್ತೆ, ಅನುಕೂಲ ಅನ್ನೋವಂಥದ್ದಾಗುತ್ತೆ. ಏನೇ ಒಂದು ಕೆಲಸ ಇರಬಹುದು, ಮದುವೆಗೆ ಸಂಬಂಧಪಟ್ಟಿದ್ದು, ಮಕ್ಕಳಿಗೆ ಸಂಬಂಧಪಟ್ಟಿರುವಂಥದ್ದಾಗಿರ್ಬೋದು, ಇಲ್ಲ ಅಂತಂದರೆ ನಿಮಗೆ ಒಂದು ಉನ್ನತ ಸ್ಥಾನ ಸಿಗಬೇಕು, ಒಂದು ನಿಮಗೆ ಏನಾನ ಒಂದು ಆಫೀಸ್ ಇದೆ, ಅಲ್ಲಿ ನೀವು ಲೀಡರ್ ಆಗಬೇಕು ಅನ್ನೋಂಥದ್ದಿದ್ದರೆ, ಇಲ್ಲ ಅಂತಂದರೆ ಮನೆಯಲ್ಲಿ ತುಂಬ ನನಗೆ ಒಂದು ಮರ್ಯಾದೆನೇ ಇಲ್ಲ, ಇವಾಗ ಮಕ್ಕಳಿಂದಾಗಲಿ ಗಂಡನಿಂದಾಗಲಿ ನಮಗೆ ಮರ್ಯಾದೆನೇ ಸಿಗ್ತಾಯಿಲ್ಲ, ಒಂದು ಸ್ಥಾನಮಾನ ಅನ್ನೋವಂಥದ್ದು ಸಿಗಬೇಕು ಅನ್ನೋವಂಥದ್ದಿದ್ದರೂ ಕೂಡ ಖಂಡಿತವಾಗ್ಲೂ ನೀವು ಈ ಒಂದು ಮಂತ್ರವನ್ನು ಹೇಳ್ಕೊಳ್ಳಿ. ಮೊದಲಿಗೆ ನೀವು ಯೂನಿವರ್ಸನ್ನು ಕೇಳ್ಕೊಳ್ಳಿ. ನನಗೆ ಈ ಥರ ಪ್ರಾಬ್ಲಮ್ ಆಗಿದೆ ಅಂತ ಕೇಳ್ಕೋಬಾರ್ದು. ನನ್ನ ಮನೆಯಲ್ಲಿ ನನ್ನನ್ನು ರಾಣಿ ಥರ ನೋಡ್ಕೊಳ್ತಾ ಇದ್ದಾರೆ, ನಮ್ಮ ಯಜಮಾನರಾಗಿರ್ಬೋದು, ನನ್ನ ಮಕ್ಕಳಾಗಿರ್ಬೋದು ನನ್ನನ್ನು ಗೌರವಿಸುತ್ತಾರೆ, ನನ್ನ ಪ್ರೀತಿಸುತ್ತಾರೆ ಅಂತ ಹೇಳಿ ನೀವು ಪ್ರಕೃತಿಗೆ 3 ಬಾರಿ ಧನ್ಯವಾದವನ್ನು ತಿಳಿಸ್ಬೇಕು. ಇದಕ್ಕೆ ಸಮಯ ಬರೋದಾದರೆ ನೀವು ಮಧ್ಯಾಹ್ನ 11 ಗಂಟೆ 11 ನಿಮಿಷಕ್ಕೆ ಮ್ಯಾಜಿಕ್ ಟೈಮಿಂಗ್ಸ್ ಅಂತ ಹೇಳಬಹುದು. ಇಲ್ಲ ಅಂತಂದರೆ ರಾತ್ರಿ ಮಲಗೋದಕ್ಕೆ ನೀವು 11 ಗಂಟೆ 11 ನಿಮಿಷ ಅನ್ನೋವಂಥದ್ದು ಆಗಬೇಕು. ಇದು ಒಂದು ಮಿರಾಕಲ್ ಟೈಮ್ ಅಂತಲೇ ಹೇಳಬಹುದು. ತುಂಬ ಅಂದರೆ ತುಂಬ ಅದ್ಭುತಗಳು ನಡೆಯುತ್ತೆ ಅಂತಲೇ ಹೇಳಬಹುದು. ಮತ್ತು ನಿಮ್ದು ಇದು ಒಂದು ಎಕ್ಸಾಂಪಲ್ ಕೊಟ್ಟೆ. ಇನ್ನೊಂದು, ನೀವು ಒಂದು ಚಿನ್ನದ ಸರವನ್ನು ತೆಗೆದುಕೊಳ್ಬೇಕು. ಇಲ್ಲ ಒಂದು ಚಿನ್ನ, ಇವಾಗಿನ ರೇಟಲ್ಲಿ ಚಿನ್ನ ಅಂತಂದರೆ ಯಾರಿಗಿಷ್ಟ ಇರಲ್ಲ ಹೇಳಿ. ಮಿಡಲ್ ಕ್ಲಾಸ್ ಪೀಪಲ್ಗಂತೂ ನಮಗೆ ಖಂಡಿತವಾಗ್ಲೂ ಮಕ್ಕಳ ಮದುವೆಗಾಗಿರ್ಬೋದು, ನಮಗಾಗಿರ್ಬೋದು ಬೇಕೇ ಬೇಕು. ಇಲ್ಲ ಅಂದರೆ ನೀವು ಯೂನಿವರ್ಸ್ಗೆ ಇವಾಗ ನಿಮ್ಮ ಹೆಸರು ಏನಿದೆ, ಇವಾಗ ನನ್ನ ಹೆಸರೇ ಅಂದ್ಕೊಳ್ಳಿ, ಸ್ವಾತಿಯಾದ ನಾನು 10 ಗ್ರಾಮ್ ಚಿನ್ನವನ್ನು ಕೇವಲ 15 ದಿನದ ಒಳಗಾಗಿ ತೆಗೆದುಕೊಂಡಿದ್ದಕ್ಕೆ ವಿಶ್ವಕ್ಕೆ ನನ್ನ ಕೃತಜ್ಞತೆಗಳು ಅಂತ ಹೇಳಿ ನೀವು ಒಂದು ಬೆಳಗ್ಗೆ, ಇಲ್ಲ ನಿಮಗೆ ರ್ಯಾಂಡಮಾಗಿ ಹೇಳ್ತೀವಿ, ನಮಗೆ ಟೈಮಿಂಗ್ಸ್ ಎಲ್ಲ ಗೊತ್ತಾಗಲ್ಲ ಅಂದರೆ ಬೆಳಗ್ಗೆ ಎದ್ದ ತಕ್ಷಣ ಹಾಸಿಗೆನಲ್ಲಿನೇ ನೀವು ಒಂದು 3 ಬಾರಿ ಹೇಳ್ಕೊಳ್ಳಿ. ಮಧ್ಯಾಹ್ನ ಊಟ ಮಾಡಿದ್ಮೇಲೆ ಒಂದು 6 ಬಾರಿ ಹೇಳ್ಕೊಳ್ಳಿ. ರಾತ್ರಿ ಮಲಗೋದಕ್ಕೆ ಮುನ್ನ ಆಚೆ ಒಂದು ಒಳ್ಳೆ ಒಂದು ಗಾಳಿ ಫೀಲ್ ಮಾಡಿಕೊಂಡು ಒಂದು 9 ಬಾರಿ ಹೇಳ್ಕೊಳ್ಳಿ. 3, 6, 9 ತುಂಬ ಮೆರಾಕಲ್ ಅಂತಲೇ ಹೇಳ್ಬೋದು. ಅದು ತುಂಬ ಅಂದರೆ ತುಂಬ ಶಕ್ತಿ ಇರುವಂಥ ಒಂದು ಟೈಮಿಂಗ್ಸು ಮತ್ತು ಶಕ್ತಿ ಇರುವಂಥ ಒಂದು ವರ್ಡ್ಗಳು. ಈ ಮಂತ್ರವನ್ನು ಸಹ ಅಷ್ಟೇ ನೀವು ನಿಮಗೆ ಬೆಳಗ್ಗೆ ಬ್ರಹ್ಮ ಮುಹೂರ್ತದಲ್ಲಿ ಹೇಳಬೇಕು. ಒಂದು ಮೆಡಿಟೇಷನ್ ರೀತಿಯಲ್ಲಿ ನೀವು ಹೇಳ್ಕೊಳ್ಬೇಕು. ಖಂಡಿತವಾಗ್ಲೂ ನಿಮಗೆ 100% ರಿಸಲ್ಟನ್ನು ಕೊಡುತ್ತೆ. ಯಾವ ಕೆಲಸಕ್ಕೆ ಬೇಕಾದರೂ ಹೇಳ್ಕೊಳ್ಳಿ. ನಿಮಗೆ ಉನ್ನತ ಸ್ಥಾನ ಅನ್ನೋದು ಸಿಗಬೇಕು, ನೀವು ಕೆಲಸದಲ್ಲಿ ಹೈ ಪೋಸ್ಟಿಗೆ ಹೋಗಬೇಕು ಅನ್ನೋರು ಕೂಡ ಈ ಮಂತ್ರವನ್ನು ಹೇಳ್ಕೊಳ್ಬಹುದು. ನಿಮಗೆ ರಾಜಕೀಯವಾಗಿ ನಿಮಗೆ ಸ್ಥಾನಮಾನಗಳು ಬೇಕಂದ್ರೂ ಕೂಡ ಈ ಒಂದು ಮಂತ್ರವನ್ನು ಹೇಳ್ಕೊಳ್ಳಿ. ನಂಬಿಕೆ ಇಟ್ಟು ಹೇಳ್ಕೊಳ್ಬೇಕು, ಗುಪ್ತವಾಗಿ ಹೇಳ್ಕೊಳ್ಬೇಕು. ಬೆಳಗ್ಗೆ ಬ್ರಹ್ಮ ಮುಹೂರ್ತದಲ್ಲಿ ಹೇಳ್ಕೊಬೇಕು. ಕೇವಲ 11 ಬಾರಿ ಹೇಳ್ಕೊಳ್ಬೇಕು. ಬೆಳಗ್ಗೆ ಬ್ರಹ್ಮ ಮುಹೂರ್ತ ಅಂತಂದರೆ ಸೂರ್ಯ ಉದಯಕ್ಕೂ ಮುನ್ನ. ಇಲ್ಲ ನಿಮಗೆ ಒಂದು 4 ಗಂಟೆಗೆ 5:15 ಎಚ್ಚರ ಆಗುತ್ತೆ ಅಂದರೆ ನೀವು ಹಾಸಿಗೆನಲ್ಲಿ, ಇದಕ್ಕೇನು ಸ್ನಾನ ಪೂಜೆ ಮಡಿ ಮೈಲಿಗೆ ಏನೂ ಇಲ್ಲ.
ನೀವು ಈ ಒಂದು ಮಂತ್ರವನ್ನು ಹೇಳ್ಕೊಳ್ಬಹುದು. ಎಷ್ಟು ಬಾರಿ ಅಂದರೆ ಕೇವಲ 11 ಬಾರಿ. ಈ ಒಂದು ತಾಯಿಯನ್ನು ಸ್ಮರಣೆ ಮಾಡ್ಕೊಳ್ಳಿ, ಗುಪ್ತವಾಗಿ ಹೇಳ್ಕೊಳ್ಳಿ. ನೀವು ಏನಕ್ಕೆ ಬೇಕಾದರೂ ನಿಮಗೆ ಒಳ್ಳೆಯ ಒಂದು ಸ್ಥಾನ ಮಾನ ಬೆಲೆ ಮನೆಯಲ್ಲಿ ಗೌರವ ಸಿಗಬೇಕು, ಒಂದು ಉನ್ನತ ಸ್ಥಾನ ಸಿಗಬೇಕು ಅಂತಂದರೆ ಖಂಡಿತವಾಗ್ಲೂ ಈ ಥರ ಹೇಳ್ಕೊಳ್ಳಿ. ಮತ್ತು ಇದನ್ನು ಅಷ್ಟೇ ಇದು ಒಂದು ಮ್ಯಾಜಿಕ್ ಪವರ್ ಅಂತಲೇ ಹೇಳ್ಬೋದು. ಈ ಏಂಜಲ್ ಟೈಮಲ್ಲಿ ಏಂಜಲ್ ವರ್ಡ್ಸ್ಗಳನ್ನು ನೀವು ಹೇಳ್ಕೊಂಡಿದ್ದೆ ಆದರೆ ನಿಮ್ಮದು ಒಂದು ಲೈಫ್ ತುಂಬ ಅಂದರೆ ತುಂಬ ಚೇಂಜ್ ಆಗುತ್ತೆ ಅಂತಲೇ ಹೇಳ್ಬೋದು. ಬನ್ನಿ ಇವಾಗ ಸ್ಕ್ರೀನ್ ಮೇಲೆ ಮಂತ್ರ ಬರ್ತಾ ಇದೆ. ಶ್ರೀ ಸ್ವಪ್ನ ಶಕ್ತಿ ಮಹಾಮಾಯೆ ವಾರಾಹಿ ನಮೋ ನಮಃ. ಶ್ರೀ ಸ್ವಪ್ನ ಶಕ್ತಿ ಮಹಾಮಾಯೆ ವಾರಾಹಿ ನಮೋ ನಮಃ. ಶ್ರೀ ಸ್ವಪ್ನ ಶಕ್ತಿ ಮಹಾಮಾಯೆ ವಾರಾಹಿ ನಮೋ ನಮಃ. ಈ ಒಂದು ಬೀಜಾಕ್ಷರಿ ಮಂತ್ರವನ್ನು ನೀವು ಹೇಳ್ಕೊಳ್ಳಿ. ಕೇವಲ ಬೆಳಗ್ಗೆ ಬ್ರಹ್ಮ ಮುಹೂರ್ತದಲ್ಲಿ 11 ಬಾರಿ ಹೇಳ್ಕೊಳ್ಳಿ. ನಿಮ್ಮ ಜೀವನದಲ್ಲಿ ನೀವು ಏನನ್ನು ಅಂದ್ಕೊಂಡಿರ್ತೀರೋ ನಿಮ್ಮ ಕಾಲಡಿನಲ್ಲಿ ಬಂದು ಬೀಳುತ್ತೆ. ಹಾಗಾಗಿ ಯಾವುದೇ ಒಂದು ಕೋರಿಕೆ ಇದ್ದರೂ ಕೂಡ ನ್ಯಾಯಬದ್ಧವಾಗಿ ಕೇಳ್ಕೊಳ್ಳಿ. ಮತ್ತು ಅವ್ರಿಗೆ ಕೆಟ್ಟದ್ದಾಗಲಿ ಇವ್ರಿಗೆ ಕೆಟ್ಟದ್ದಾಗಲಿ ಅಂತ ದಯವಿಟ್ಟು ಕೇಳ್ಕೊಳ್ಳೋಕೆ ಹೋಗಬೇಡಿ. ಯಾಕಂತಂದರೆ ಅದು ತುಂಬ ಅಂದರೆ ತುಂಬ ಇದರಲ್ಲಿ ತುಂಬ ಅಡ್ವಾಂಟೇಜ್ ಕೂಡ ಇದೆ, ಡಿಸ್ಅಡ್ವಾಂಟೇಜ್ ಕೂಡ ಇದೆ. ಹಾಗಾಗಿ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಮಸ್ತೆ, ಟೇಕ್ ಕೇರ್, ಬಾಯ್.